ಸರ್ ನಮ್ ಕಸ್ಟಮರ್ ಇದಾರೆ, ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೆ. ಅವರು ತುಂಬಾ ಯೋಚನೆ ಮಾಡ್ತಾರೆ ಸ್ಟಾರ್ಟ್ ಮಾಡೋದ್ ಮುಂಚೆ. ಅದಕ್ಕೋಸ್ಕರ ಏನು ಒಂದೇನಾದ್ರೂ ಆಪ್ಷನ್ ಲೈಕ್ ತೋರ್ಸ್ಬೋದಾ ನಾವು ಹೆಲ್ಪ್ ಮಾಡಕ್ಕೆ? ಲೈಕ್ ತುಂಬಾ ಕಸ್ಟಮರ್ ಆತರ ಇದಾರೆ. ಓಕೆ, ಅರ್ಥ ಆಯ್ತು. ತುಂಬಾ ಕಸ್ಟಮರ್ಸ್ಗೆ ಏನ್ ಭಯ ಬಿಡ್ತಾ ಇದೆ, ನಾವು ಬಿಸ್ನೆಸ್ ನಲ್ಲಿ ಎಂಟರ್ ಆಗ್ಬೇಕು ಇಲ್ವಾ? ರೈಟು? ಎಸ್ ಸರ್, ಆಗ್ಬೋದು. ಜಸ್ಟ್ ಏನಿದೆ 10 to 20,000 rupees ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಷ್ಟು? 10 to 20,000 ಕಸ್ಟಮರ್ಗೆ ಹೆಲ್ಪ್ ಕೊಡಬೇಕು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ. ಏನಿದೆ ಅವ್ರಿಗೆ ಡಿಫ್ರೆಂಟ್ ಪ್ಯಾಟರ್ನ್, ಡಿಫ್ರೆಂಟ್ ಸ್ಟೈಲ್ದು ಜಸ್ಟ್ 50 ಬ್ಲೌಸ್ ಅವ್ರಿಗೆ ಪರ್ಚೇಸ್ ಮಾಡಕ್ಕೆ ಹೆಲ್ಪ್ ಬೇಕು. ಜಾಸ್ತಿ 500 ತಗೊಳ್ಳಿ, 1000 ತಗೊಳ್ಳಿ ಬೇಡ. ಓಕೆ. ಸೊ ಅವ್ರಿಗೆ ಏನ್ ಹೆಲ್ಪ್ ಆಗತ್ತ ಅಂದ್ರೆ, ಅವ್ರು 50 ಬ್ಲೌಸ್ ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ. ಸಪೋಸ್ ನೀವು ನಿಮ್ ಬ್ರದರ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ಸಿಸ್ಟರ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಅವ್ರ ಮನೆಯಲ್ಲಿ ಕೂತಿದೆ, ಮನೆಯಲ್ಲಿ ಕೂತಿ ಎಜುಕೇಟೆಡ್ ಆಗಿದೆ, ಬೋರ್ ಆಗ್ತಾ ಇದೆ, ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕೆ ಗೊತ್ತಿದೆ. ಅವ್ರ ಫ್ರೆಂಡ್ ಸರ್ಕಲ್ ನಲ್ಲಿ 1000 ನಂಬರ್ಸ್ ಇದೆ. ರಿಲೇಟಿವ್ದು 100 ರಿಲೇಟಿವ್ ಗೊತ್ತಿದೆ. ನಿಯರ್ ಬೈ ನೇಬರ್ಸ್ ಒಂದ್ ಸ್ಟ್ರೀಟ್ ನಲ್ಲಿ ಆಲ್ಮೋಸ್ಟ್ 500 ಮನೆ ಇರುತ್ತೆ. ಸೊ ಅವ್ರಿಗೆ ಪ್ರಪೋಸಲ್ ತೋರಿಸ್ಬೇಕಬಹುದು. ಚೆನ್ನಾಗು ಫೋಟೋ ತಗೊಂಡ್ಬಿಟ್ಟು ವಿಡಿಯೋಗ್ರಾಫಿ ಮಾಡಿಬಿಟ್ಟು ಅವ್ರಿಗೆ ಫಾರ್ವರ್ಡ್ ಮಾಡ್ಬೋದು. ಫಾರ್ವರ್ಡ್ ಮಾಡಿ ಮನೆ ಕರ್ಸ್ಬಿಟ್ಟು ಐಟಮ್ ತೋರಿಸ್ಬೋದು. ಇಲ್ಲಾಂದ್ರೆ ಅವ್ರು ಕೇಳಿದ್ರೆ ಲೈಕ್ ಝೊಮ್ಯಾಟೊ ಒಂದು ಫುಡ್ ತಂದು ಕೊಡ್ತಾ ಇದೆ, ಅವ್ರ ಮನೆ ಡೆಲಿವರಿ. ಸ್ಟಾರ್ಟಿಂಗ್ ಹಾರ್ಡ್ ವರ್ಕ್ ಮಾಡಿ. ಝೊಮ್ಯಾಟೊ ಫೌಂಡರ್ ಆಲ್ಸೋ ಅವರು ಡೆಲಿವರಿ ಮಾಡಿದೆ ಸ್ಟಾರ್ಟಿಂಗು. ಬಿಕಾಸ್ ಅವ್ರು ಅರ್ಥ ಆಗಬೇಕು, ಏನು ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇದೆ, ಏನು ಪ್ರಾಬ್ಲಮ್ ಇದೆ. ನೀವು ಹೋಗ್ಬಿಟ್ಟು ಡೆಲಿವರಿ ಕೊಡಿ, ಒಂದ್ ಪೀಸು ರೀಸನಬಲ್ ಮಾರ್ಜಿನ್ ಇಡಿ, ಜಾಸ್ತಿ ಲಾಭ ಹೋಗ್ಬಾರ್ದು. ಸೊ ಏನಾಗತ್ತ ಬ್ರದರ್, ಅವ್ರಿಗೆ ಏನಾಗತ್ತ ನಂಬಿಕೆ ಬರುತ್ತ. ಅವ್ರ ಸರ್ವಿಸ್ ಚೆನ್ನಾಗಿದೆ, ಅವ್ರ ಕ್ವಾಲಿಟಿ ಚೆನ್ನಾಗಿದೆ. ಸೊ ಈಗ ನೀವು ಒಂದ್ ಮಂತ್ನಲ್ಲಿ ಟಾರ್ಗೆಟ್ ಇಡಿ, 50 ಬ್ಲೌಸ್ ಸೆಲ್ ಮಾಡಬೇಕು. ಸಪೋಸ್ ಆಗಿಲ್ಲ, ನಾವೇನ್ ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ತೀವಿ. ಸಪೋಸ್ 20 ಬ್ಲೌಸ್ ಸೇಲ್ ಆಗಿಲ್ಲ, ಬನ್ನಿ ಎಕ್ಸ್ಚೇಂಜ್ ಮಾಡಿ ಬೇರೆ ತಗೊಂಡ್ ಹೋಗಿ ನೆಕ್ಸ್ಟ್ ಪರ್ಚೇಸ್. ಸೊ ಆ ಥರ ಏನಾಗುತ್ತೆ, ನೀವು ವೀಕ್ಲಿ ಟಾರ್ಗೆಟ್ ಇಟ್ಕೋಬಹುದು, 15 ಡೇಸ್ ಟಾರ್ಗೆಟ್ ಇಟ್ಕೋಬಹುದು, 30 ಡೇಸ್ ಟಾರ್ಗೆಟ್ ಇಟ್ಕೋಬಹುದು. ಸೊ ಏನಾಗುತ್ತೆ, ಅವ್ರಿಗೆ ಸೇಲ್ ಟಾರ್ಗೆಟ್ ಇರುತ್ತೆ. ಹೋಗ್ತಾ ಚೆನ್ನಾಗಿ ಅವ್ರು ಬಿಲ್ಡ್ ಅಪ್ ಮಾಡ್ಬೋದು ಬಿಸ್ನೆಸ್. ಆಮೇಲೆ ಸ್ಟೋರ್ ಮಾಡ್ಬೋದು, ಬುಟಿಕ್ ಸ್ಟಾರ್ಟ್ ಮಾಡ್ಬೋದು, ವರ್ಲ್ಡ್ ವೈಡ್ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು. ಈ ತುಂಬಾ ಗೃಹಿಣಿ ಮನೆಯಲ್ಲಿ ಕೂತಿದೆ, ಬಿಕಾಮ್ ಆಗಿದೆ, ಮಗು ಚಿಕ್ಕದಾಗಿದೆ. ಸೊ ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡೋದು, ಕೆಲಸ ಹೋಗೋಕೆ ಆಗ್ತಾ ಇಲ್ಲ, ಹೋಗೋದು ಕೆಲಸ ಇಲ್ಲ, ಕೆಲಸ ನಿಮ್ಮ ಹತ್ರ ಬರುತ್ತ, ಮನೆಯಿಂದ ಕುತ್ಕೊಂಡು ಸೇಲ್ ಮಾಡ್ಬೋದು. ಇದು ಸ್ಟಾರ್ಟ್ಅಪ್ ಪಾಲಿಸಿ. ಪೇಸ್ಟುದು ಏನಿದೆ ಸ್ಟಾರ್ಟ್ಅಪ್ ಪಾಲಿಸಿ. ಸೊ ಯಾರಿಗೇನ ಜಾಯಿನ್ ಆಗ್ಬೇಕು, ಕಾಲ್ ಬಂದ್ರೇನ ಪರ್ಫೆಕ್ಟ್ ಡೀಟೇಲ್ ಆಗಿ ಹೇಳಿ, ಇಲ್ಲಾಂದ್ರೆ ಅವ್ರಿಗೆ ಬರೋಕೆ ಹೇಳಿ, ಕ್ವಾಲಿಟಿ ತೋರಿಸಿ, ಫಿನಿಶಿಂಗ್ ತೋರಿಸಿ, ಸೈಜ್ ತೋರಿಸಿ, ಎಲ್ಲ ಅವ್ರ ಸರ್ಟಿಫಿಕೇಶನ್ ಆದ್ಮೇಲೆ ಅವ್ರಿಗೆ ಪರ್ಚೇಸ್ ಮಾಡೋಕೆ ಹೇಳಿ. ಅದರ್ವೈಸ್ ಸಪೋಸ್ ಅವ್ರು ನೋಡೋಕೆ ಬಂದಿದೆ ಅಂದ್ರೆ ತೋರಿಸಿ ಎಲ್ಲ ಐಟಮು, ಪರ್ಚೇಸ್ ಮಾಡೋಕೆ ಫೋರ್ಸ್ ಮಾಡಬಾರ್ದು. ಅವ್ರ ಇಷ್ಟ ಆದ್ಮೇಲೆ ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಮನೆಯಲ್ಲಿ ಹೋಗ್ಬಿಟ್ಟು ಜಸ್ಟ್ 10 to 20,000 ನಾಟ್ ಬಿಗ್ ಅಮೌಂಟ್. ಸೊ ಡಿಸೈಡ್ ಆದ್ಮೇಲೆ ಅವ್ರಿಗೆ ಕೊಡಿ ಗುಡ್ಸು, ಅವ್ರು ಸೆಲ್ ಮಾಡ್ಕೊಳ್ಳಿ. 15 ಡೇಸ್ ಟಾರ್ಗೆಟ್ ಕೊಡಿ, 30 ಡೇಸ್ ಟಾರ್ಗೆಟ್ ಕೊಡಿ. ಸೊ ಬೇಗ ಕೆಲಸ ಆಗುತ್ತೆ. ಥ್ಯಾಂಕ್ ಯು. ದಿಸ್ ಇನ್ಫಾರ್ಮೇಶನ್ ವಿಡಿಯೋ ಫಾರ್ ಆಲ್ ಪೇಜ್ 2 ಲವರ್ಸ್ ಅಂಡ್ ಸ್ಟಾರ್ಟ್ಅಪ್. ಸೊ ಜಾಯಿನ್ ಆಗಿ ಬೇಗ ಪೇಜ್ 2ಗೆ. ಸರ್ ಇದರಲ್ಲಿ ಇನ್ನ ಒಂದ್ ಕ್ವಶನ್ ಇದೆ. ಎಸ್, ಲೈಕ್ ಅವರು ಕೆಲವ್ರು ಕಸ್ಟಮರ್ ಅದು ಕೇಳ್ತಾರೆ, ನಾನ್ ಬೈ ಚಾನ್ಸ್ ನಾನ್ ಬಿಸ್ನೆಸ್ ಅದು ಚೆನ್ನಾಗಿ ಓಡಿಲ್ಲ ಅಂದ್ರೆ ನಾನು ರೀಫಂಡ್ ತಗೊಂಡ್ಬೋದಾ ಅಂತ. ಅಮೌಂಟ್ ರೀಫಂಡ್ ಕೊಡಕ್ಕೆ ಆಗಲ್ಲ. ಎಕ್ಸ್ಚೇಂಜ್ ಮಾಡ್ಬೋದು, ಹೊಸ ಪರ್ಚೇಸ್ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು, ಅವ್ರು ಕಂಟಿನ್ಯೂ ಮಾಡ್ಬೋದು. ಬಟ್ ಅಮೌಂಟ್ ರೀಫಂಡ್ ಕೊಡಕ್ಕೆ ಆಗಲ್ಲ. ಅದು ಕಷ್ಟ ಇದೆ ಮೇಡಮ್, ಬ್ರದರ್. ಸೊ ಕೊಡಕ್ಕೆ ಆಗಲ್ಲ. ಬಟ್ ನಾವು ಎಕ್ಸ್ಚೇಂಜ್ ಮಾಡ್ತಾ ಅವ್ರು ಹೆಲ್ಪ್ ಮಾಡ್ಬೋದು. ಓಕೆ, ನ್ಯೂ ವೆರೈಟೀಸ್ ಅವ್ರು ಸೇಲ್ ಮಾಡ್ಬೋದು. ಬಿಕಾಸ್ ಏನಾಗತ್ತ, ಅವ್ರು ಸಡನ್ಲಿ ಏನಿದೆ ಇಲ್ಲಿ ಗನ್ ಹಿಡಿತಾರೆ ಅಂದ್ರೆ ಸಡನ್ಲಿ ಬೆಂಡ್ ಆಗ್ಬಾರ್ದು. ನಾವು ಇಂಡಿಯನ್ಸ್ ತುಂಬಾ ನಮ್ಮ ನೋಡಿ, ಟಿಪ್ಪು ಸುಲ್ತಾನ್ ಆಗಿದೆ, ವೀರ್ ಶಿವಾಜಿ ಆಗಿದೆ, ಮಹಾರಾಣಾ ಪ್ರತಾಪ್ ಆಗಿದೆ, ಭಗತ್ ಸಿಂಗ್ ಆಗಿದೆ. ಅವರು ಸರೆಂಡರ್ ಮಾಡೋಕೆ ಹೋಗಿಲ್ಲ. ಅವರು ಮುಂದೆ ಹೋಗೋದು ಜನ. ನಾವು ಆ ಭೂಮಿನಲ್ಲಿ ನಮ್ ಬರ್ತ್ ಆಗಿದೆ. ಸೊ ನಾವು ಸರೆಂಡರ್ ಆಗಲ್ಲ. ಥ್ಯಾಂಕ್ ಯು.